ಹಲೋ ಸ್ಟೂಡೆಂಟ್, ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ PUC ಅಕೌಂಟೆನ್ಸಿಯಲ್ಲಿ ಬರ್ತಕ್ಕಂಥ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟನ್ನು ಹೇಗೆ ಬಿಡಿಸೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಈಗ ಪ್ರಾಬ್ಲಮ್ ನಂಬರ್ 2 ಅನ್ನು ಬಿಡಿಸೋಣ. ಪ್ರಾಬ್ಲಮ್ ನಂಬರ್ 2 6 ಮಾರ್ಕ್ಸ್ ಪ್ರಾಬ್ಲಮನ್ನು ಆ್ಯನ್ಯುವಲ್ ಎಕ್ಸಾಮ್ಗೆ ಕೇಳ್ತಾರೆ. ಅತಿ ಪ್ರಮುಖವಾದ ಇಂಪಾರ್ಟೆಂಟ್ ಕ್ವಶನ್ ಆಗೈತಿ. ಫಸ್ಟ್ ಆಫ್ ಆಲ್ ಈಗ ಪ್ರಾಬ್ಲಮನ್ನು ನೋಡೋಣ. ಈಗ ಪ್ರಾಬ್ಲಮನ್ನು ಬರ್ಕೊಂಡಿದ್ದೆ, ಅದೇ ರೀತಿಯಾಗಿ ಫಾರ್ಮೆಟ್ ಕೂಡ ಬರ್ಕೊತಿದ್ದೀನಿ. ಪ್ರಾಬ್ಲಮ್ ನಂಬರ್ 1 ನೋಡಿರಿ, ನಿಮಗೆ ಫಾರ್ಮೆಟ್ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರಾಬ್ಲಮ್ ನಂಬರ್ 1ನಲ್ಲಿ ನೀವು ನೋಡ್ಬೋದು ಫಾರ್ಮೆಟನ್ನು ನೋಡ್ಬೋದು. ನೀವು ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬರ್ತೈತಿ, ನೆಟ್ ಲಾಸ್ ಬ್ಯಾಲೆನ್ಸ್ ಬರ್ತೈತಿ, ಇಲ್ಲಿ ನೆಟ್ ಪ್ರಾಫಿಟ್ ಬ್ಯಾಲೆನ್ಸ್ ಬರ್ತದೆ. ಅದೇ ರೀತಿಯಾಗಿ ಯಾವುದೇ ಎಕ್ಸ್ಪೆನ್ಸಸ್ ಆಗಿದೆ ಅಂದರೆ ಡೆಬಿಟ್ ಸೈಡ್ ಬಿಡೋದು, ಅದೇ ರೀತಿಯಾಗಿ ಇನ್ಕಮ್ ಬಂದಿದ್ದು ಅಂದರೆ ಕ್ರೆಡಿಟ್ ಸೈಡ್ ಬಿಡೋದು. ಈಗ ಪ್ರಾಬ್ಲಮ್ ಬಿಡಿಸೋಣ, ಪ್ರಾಬ್ಲಮ್ ನೋಡೋಣ. X and Y partnership business on 1/4/2025 sharing profit and loss account in the ratio of 3:2. ಎರಡು ಮಂದಿ ಪಾರ್ಟ್ನರ್ದಾರು ಎಕ್ಸ್ ಅಂತ ವೈ ಅಂತ. ಮತ್ತು ಅದ್ರಾಗ ಅವ್ರ ರೇಷಿಯೋ ಎಷ್ಟಪ್ಪ ಅಂದ್ರೆ ಬಿಸ್ನೆಸ್ ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಂದರೆ 1/4/2025ಗೆ ಸ್ಟಾರ್ಟ್ ಮಾಡಿದರು. ಅದೇ ರೀತಿಯಾಗಿ 3:2 ಅವರ ರೇಷಿಯೋ ಆಗೈತಿ. ವಿತ್ ಕ್ಯಾಪಿಟಲ್ ಆಫ್ ದ 1,80,000. ಅವ್ರ ಕ್ಯಾಪಿಟಲ್ ಎಷ್ಟು ಐತಪ್ಪ ಅಂದ್ರೆ ಎಕ್ಸ್ 1 lakh, ಅದೇ ರೀತಿಯಾಗಿ ವೈ 80,000 ಆಗೈತಿ. ಅದೇ ರೀತಿಯಾಗಿ ರೆಸ್ಪೆಕ್ಟಿವ್ಲಿ ಅರ್ನ್ ಪ್ರಾಫಿಟ್ ಅಂದರೆ ಪ್ರಾಫಿಟ್ ಎಷ್ಟು ಅರ್ನ್ ಮಾಡಿದ್ದಾರೆ ಅಂದರೆ ಬಿಫೋರ್ ಅಲೋವಿಂಗ್ 15,000 ಪ್ರಾಫಿಟನ್ನು ಅರ್ನ್ ಮಾಡಿದರು, ನೆಟ್ ಪ್ರಾಫಿಟ. ಅದೇ ರೀತಿ ಈಗ ಇಂಟ್ರೆಸ್ಟ್ ಆನ್ 1 ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆ್ಯಟ್ 10% ಪರ್ ಆ್ಯನಮ್ ಅಂತ ಕೊಟ್ಟಿದ್ದಾರೆ. ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ ಇಂಟ್ರೆಸ್ಟ್ ಕ್ಯಾಪಿಟಲ್ ಮ್ಯಾಗ ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ 10% ಕೊಟ್ಟಿದ್ದರು. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮ್ಯಾಗ ಎಷ್ಟು ವಿಡ್ರಾಲ್ ಮಾಡಿದಾರಪ್ಪ ಅಂದರೆ ಎಕ್ಸ್ ಇದ್ದಾವ 1,000, ವೈ ಇದ್ದಾವ 800. ಅದೇ ರೀತಿಯಾಗಿ ಥರ್ಡ್ ಒನ್ನ ಕಮಿಷನ್ ಪೇಬಲ್ ಟು ಎಕ್ಸ್ಗೆ ಎಷ್ಟು ಕಮಿಷನ್ ಪೇಮೆಂಟ್ ಮಾಡಿದ್ದಾರೆ ಅಂದರೆ 2,000 ಪರ್ ಮಂತ್ ಕೊಟ್ಟಿದ್ದಾರೆ, ಪರ್ ಇಯರ್ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸ್ಯಾಲ್ರಿ ಪೇಬಲ್ ಟು ವೈಗೆ ಎಷ್ಟು ಸ್ಯಾಲ್ರಿ ಕೊಟ್ಟಾರಪ್ಪ ಅಂದ್ರೆ 3,000 ರೂಪಾಯಿ 1 ಇಯರ್ಗೆ ಕೊಟ್ಟಿದ್ದಾರೆ. ಈಗ ಹೇಗೆ ಬಿಡಿಸುವಂಥ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊತಾ ಹೋಗೋಣ. ಈಗ ಪ್ರಾಬ್ಲಮನ್ನು ಫಸ್ಟ್ ಆಫ್ ಆಲ್ ನೀವು ಫಾರ್ಮೆಟನ್ನು ಹಾಕೋಬೇಕು. ಪರ್ಟಿಕ್ಯುಲರ್ಸ್ ಅಮೌಂಟ್ ಅಂತ ಈ ಸೈಡ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಡೆಬಿಟ್ ಸೈಡ್ ಯಾವ ಐಟಮ್ ಬರ್ತಾವಪ್ಪ ಅಂದರೆ ನೆಟ್ ಲಾಸ್ ಆಗಿತ್ತು ಅಂದ್ರೆ ಇಲ್ಲಿ ನೆಟ್ ಅರ್ನ್ ಪ್ರಾಫಿಟ್ ಎತ್ತು ಕೊಟ್ಟಾರು, ಈ ಸೈಡ್ ಬರ್ತೈತಿ. ಅದೇ ರೀತಿಯಾಗಿ ಲಾಸ್ ಇತ್ತು ಅಂದರೆ ಈ ಸೈಡ್ ಬರುತ್ತೆ. ಅದಂದ್ರೆ ಯಾವುದೇ ಪೇಮೆಂಟ್ ಮಾಡುವುದು ಅಂದ್ರೆ ಎಕ್ಸ್ಪೆನ್ಸಸ್ ಡೆಬಿಟ್ ಸೈಡ್ ಬರ್ತಾವೆ, ಇನ್ಕಮ್ ಯಾವುದ್ರ ಬಂದಿದ್ದು ಅಂದ್ರೆ ಕ್ರೆಡಿಟ್ ಸೈಡ್ ಬರ್ತಾವೆ. ಈಗ ಫಸ್ಟ್ ಆಫ್ ಆಲ್ ಏನು ಮಾಡ್ಬೇಕಂದ್ರೆ ಈಗ ಇಲ್ಲಿ ನೆಟ್ ಪ್ರಾಫಿಟ್ ಅಂತ ಕೊಟ್ಟಿದ್ದಾರೆ 15,000 ಬಿಫೋರ್ ಅಲೋವಿಂಗ್ ಅಂತ. ಮೊದಲ ಅದನ್ನ ಬರ್ಕೋಬೇಕು. ಈಗ ಬಾಯ್ ಇದು ಕ್ರೆಡಿಟ್ ಸೈಡ್ ಯಾಕೆ ಬರ್ತಂದ್ರೆ ಪ್ರಾಫಿಟ್ ಐತೆ ಅನ್ನೋ ಕ್ರೆಡಿಟ್ ಸೈಡ್ ಬರ್ತೈತಿ. ಎಲ್ರಿ ಲಾಸ್ ಅಂತ ಕೊಟ್ಟಿರಿ ಅಂದರೆ ಡೆಬಿಟ್ ಸೈಡ್ ಬಿಡ್ದ. ಈಗ ಬಾಯ್ ಎಷ್ಟಪ್ಪ ಅಮೌಂಟ್ ಅಂದರೆ ಬಾಯ್ ಏನಂತ ಬರಬೇಕಪ್ಪ ಅಂದರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇಲ್ಲಿ ಬ್ರ್ಯಾಕೆಟ್ದಾಗ ನೆಟ್ ಪ್ರಾಫಿಟ್ ಅಂತ ಬರಬೇಕು. ನೆಟ್ ಪ್ರಾಫಿಟ್ ಇತ್ತು ಕ್ರೆಡಿಟ್ ಸೈಡ್ ಬಿಡ್ದ. ಅದೇ ರೀತಿಯಾಗಿ ನೆಟ್ ಲಾಸ್ ಇತ್ತಂದ್ರೆ ಡೆಬಿಟ್ ಸೈಡ್ ಬಿಡ್ದ. ನೆಟ್ ಪ್ರಾಫಿಟ್ ಎಷ್ಟು ಕೊಟ್ಟಾರಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ನೀವು 15,000 ಅಂತ ಕೊಟ್ಟಿದ್ದಾರೆ. ಅದೇ ಅಮೌಂಟನ್ನು 15,000 ಬರ್ಕೋಲಿ. ಆದ ನಂತರ ಈಗ ನೆಕ್ಸ್ಟ್ ಯಾವಪ್ಪ ಅಂದ್ರೆ ಈಗ ಹಿಂಗೆ 1 2 3 4 ಅಂತ ಕೊಟ್ಟಿರ್ತಾರೆ. ಈಗ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಬಿಡಿಸ್ಕೊತಾ ಹೋಗೋದು. ಇದನ್ನ ಎಲ್ಲೆಲ್ಲಿ ಯಾವ ಸೈಡ್ ಬರ್ತಾವ ಅಂತ ನೋಡ್ಕೊತ ಹೋಗೋದ. ಈಗ ನೆಕ್ಸ್ಟ್ ಈಗ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆ್ಯಟ್ 10% ಪರ್ ಆ್ಯನಮ್. ಇಂಟ್ರೆಸ್ಟ್ ಕ್ಯಾಪಿಟಲ್ ಮ್ಯಾಗ ಇಂಟ್ರೆಸ್ಟ್ ಕೊಡತ್ತೀವಿ ಅಂದ್ರೆ ಅಮೌಂಟ್ ಹೊಂಟೈತೆ ಅಂದ್ರೆ ಯಾವ ಸೈಡ್ ಬರಬೇಕು ಎಕ್ಸ್ಪೆನ್ಸ್ ಆಯ್ತು ಅಂದರೆ ಡೆಬಿಟ್ ಸೈಡ್ ಬರಬೇಕು. ಇನ್ಕಮ್ ಬರ್ತಂದ್ರೆ ಕ್ರೆಡಿಟ್ ಸೈಡ್ ಬರಬೇಕು. ಈಗ ಎಕ್ಸ್ಪೆನ್ಸ್ ಆಗೈತೆ ಅಂದರೆ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಬರಬೇಕು. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟಪ್ಪ ಅಂದರೆ 10% ಅಂತ ಕೊಟ್ಟಿದ್ದಾರೆ. ಅದನ್ನ ಈಗ 10% ಹೆಂಗೆ ಮಾಡ್ಬೇಕಪ್ಪ ಅಂದರೆ ಎಕ್ಸ ವೈ ಎರಡು ಮಂದಿ ಪಾರ್ಟ್ನರ್ದ ಅಂದರೆ 2 ಮಂದಿ ಪಾರ್ಟ್ನರ್ದ ತೋರಿಸ್ಬೇಕು. ಈಗ ಎಕ್ಸದ ರೇಷಿಯೋ ಎಷ್ಟು ಕೊಟ್ಟಿದ್ದಾರೆ, ರೇಷಿಯೋ ಈಗ ಮೊದಲು ಬರ್ಕೋಬೇಕು 3:2 ಅಂದರೆ ಎಕ್ಸದ ರೇಷಿಯೋ ಎಷ್ಟಪ್ಪ ಅಂದರೆ 3. ಅದೇ ವಾಯ್ದ ಎಷ್ಟಪ್ಪ ಅಂದರೆ 2. 3/5 2/5 ಬರುತ್ತೆ. ಹೆಂಗಪ್ಪ ಅಂದರೆ 3 + 2 ಎಷ್ಟು 5 ಆಯಿತು. 3/5 ಎಕ್ಸ್ದ 2/5 ಎಷ್ಟು ಯಾರ್ದಂದ್ರೆ ವೈದ. ಅದೇ ರೀತಿ ಈಗ ರೇಷಿಯೋ ಮುಖಾಂತರ ಅವ್ರಿಗೆ ಹಂಚಿಕೆ ಮಾಡಬೇಕು. ಮೊದಲ ಎಕ್ಸ, ಅದ ನಂತರ ವಾಯಿ. ಎಕ್ಸದ ಎಷ್ಟಪ್ಪ ಅಂದ್ರೆ ಎಕ್ಸದ ಎಷ್ಟು ಕ್ಯಾಪಿಟಲ್ ಐತೆ ಅಂದರೆ 1 lakh ಐತಿ. 1 lakh ಅಮೌಂಟನ್ನು ಬರ್ಕೋಬೇಕು. ಇಂಟು ಎಕ್ಸದ ರೇಷಿಯೋ ಎಷ್ಟೈತಪ್ಪ ಅಂದರೆ 3:5. 3/5 ಮಾಡೋದ
ಅದೇ ರೀತಿಯಾಗಿ 3/5 ರೇಷಿಯೋ ಅಲ್ಲ, ಸಾರಿ, ಇಲ್ಲಿ ಏನು ತೊಗೋಬೇಕಪ್ಪ ಅಂದರೆ ಇಂಟ್ರೆಸ್ಟ್ ಕೊಟ್ಟಿದಾರಲ್ಲ, ಇಲ್ಲಿ 10% ಅಂತ ತೊಗೋಬೇಕು, ಸಾರಿ 10%, 1 ಲ್ಯಾಕ್ ಇಂಟು 10%. ಇದು ಮುಂದೆ ಎದಕ್ಕೆ ಯೂಸ್ ಆಯ್ತು ಅಂದರೆ ಇದು ಪಾರ್ಟ್ನರ್ಗೆ ಹಂಚಿಕೆ ಮಾಡೋದ್ನಾಗ ರೇಷಿಯೋ ಯೂಸ್ ಆಯ್ತು. ಹೀಗೆಲ್ಲದ, ಸಾರಿ. ಈಗ ವಾಯ್ದು ಎಷ್ಟು ಕೊಟ್ಟಿದಾರಪ್ಪ ಅಂದರೆ ವಾಯ್ದು ಎಷ್ಟಪ್ಪ ಕ್ಯಾಪಿಟಲ್ ಅಂದರೆ 80,000 ಕೊಟ್ಟಿದ್ದಾರೆ. 80,000 ಮ್ಯಾಗ ಎಷ್ಟಪ್ಪ ಅಂದರೆ ಇಂಟು 10%, 1 ಲ್ಯಾಕ್ ಇಂಟು 10% ಅಂದರೆ ಎಷ್ಟಪ್ಪ ಅಂದರೆ 1 ಲ್ಯಾಕ್ ಇಂಟು 10% ಎಷ್ಟಪ್ಪ ಅಂದರೆ 10,000 ಆಯ್ತು. 10,000 ಬರ್ಕೊಳ್ಳಿ ವಾಯ್ದ ಎಕ್ಸ್ದ. ಅದೇ ರೀತಿ ವಾಯ್ದು ಎಷ್ಟಪ್ಪ ಅಂದರೆ 80,000 ಇಂಟು 10% ಎಷ್ಟಪ್ಪ ಅಂದ್ರೆ ಆಯ್ತು ಅಂದರೆ 8,000 ಅಮೌಂಟ್ ಆಯ್ತು. ಇದು 10% ನೀವು ಬರಲಿಲ್ಲಪ್ಪ ಅಂದರೆ 10/100 ಕೂಡ ಮಾಡ್ಕೋಬೋದು. 1 ಲ್ಯಾಕ್ ಇಂಟು 10/100 ಮಾಡ್ಕೊಂಡ್ರೆ 10,000 ಬರ್ತೈತೆ ಅಮೌಂಟ. ಅದೇ ರೀತಿ ಈಗ ನೆಕ್ಸ್ಟ್ ಏನು ಕೊಟ್ಟಿದೆ, ಇದು ಫಸ್ಟ್ ಒಂದು ಮುಗಿತ್ತು. ಈಗ ಸೆಕೆಂಡ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಎಕ್ಸ್ ಆ್ಯಂಡ್ ವೈ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂದರೆ ಡ್ರಾಯಿಂಗ್ ಮ್ಯಾಗೆ ಇಂಟ್ರೆಸ್ಟ್ ಬರಾಯ್ತು ಅಂದರೆ ಇನ್ಕಮ್. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಡ್ರಾಯಿಂಗ್ಸ್ ಮ್ಯಾಗೆ ಇನ್ಕಮ್ ಬರಾಯ್ತು ಅಂದರೆ ಈಗ ಯಾರೇ ವಿಡ್ರಾಲ್ ಅಮೌಂಟ್ ಮಾಡಿರ್ತಂದ್ರೆ ಪರ್ಸ್ನಲ್ ಯೂಸ್ ಮಾಡಿರಂದ್ರೆ ಅದ್ರ ಮ್ಯಾಗ ಬಡ್ಡಿ ಕೊಡತ್ತಾರಂದರೆ ಇನ್ಕಮ್ ಬರತ್ತೆ. ಎಕ್ಸ್ ವೈ 2 ಮಂದಿ ವಿಡ್ರಾಲ್ ಅಮೌಂಟ್ ಮಾಡಿದರೆ ಅದ್ರ ಮ್ಯಾಗ ಬಡ್ಡಿಯನ್ನು ಕೊಡ್ತಾ ಇದ್ದಾರೆ ಅಂದರೆ ಕಂಪ್ನಿಗೆ ಏನಾಯಿತು, ಇನ್ಕಮ್ ಆಯಿತು. ಈಗ ಎಲ್ಲಿ ಸೈಡ್ ಬರ್ಬೇಕಂದ್ರೆ ಕ್ರೆಡಿಟ್ ಸೈಡ್ ಬರಬೇಕು. ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಎಷ್ಟಪ್ಪ ಅಂದರೆ ಎಕ್ಸ್ದ ಅಮೌಂಟ್ ಎಷ್ಟಪ್ಪ ಅಂದರೆ ಎಕ್ಸ್ 1,000. ಅದೇ ರೀತಿಯಾಗಿ ವಾಯ್ ಎಷ್ಟಪ್ಪ ಅಂದರೆ 800. ಟೋಟಲಾಗಿ ಎಷ್ಟು ಬರ್ತೈತಪ್ಪ ಅಂದರೆ 1,800 ಆಯಿತು. ಅದನ್ನ ಔಟರ್ ಕಾಲಮ್ದಲ್ಲಿ ಬರ್ಕೋಬೇಕು. ಅದ ನಂತರ ಈಗ ನೆಕ್ಸ್ಟ್ ಯಾವಪ್ಪ ಅಂದರೆ ಇದು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮುಗಿತು. ಅದ ನಂತರ ಕಮಿಷನ್ ಪೇಬಲ್ ಟು ಎಕ್ಸ್. ಕಮಿಷನನ್ನು ಕಂಪ್ನಿ ಏನೋ ಕೂಡ ಆಯ್ತಪ್ಪ ಅಂದರೆ ಎಕ್ಸ್ಗೆ ಕಮಿಷನ್ ಕೂಡ ಐತಿ. ಯಾವ ಸೇಲ್ಸ್ ಮಾಡಿರ್ಬೇಕು ಅದ್ರ ಮ್ಯಾಗ ಕಮಿಷನ್ ಕೂಡ ಐತಿ. ಟು ಪಾರ್ಟ್ನರ್ ಕಮಿಷನ್ ಅಕೌಂಟ್. ಕಮಿಷನ್ ಪೇಬಲ್ ಟು ಎಕ್ಸ್ ಅಂತ ಕೊಟ್ಟಿದ್ದಾರೆ. ಈಗ ಕಮಿಷನ್ ತಗೋಬೇಕು, ಪಾರ್ಟ್ನರ್ಸ್ ಕಮಿಷನ್ ಅಂತ ತಗೋಬೇಕು. ಪಾರ್ಟ್ನರ್ ಕಮಿಷನ್ ಯಾವ ಕಮಿಷನ್ಪ ಅಂದ್ರೆ ಪಾರ್ಟ್ನರ್ ಕಮಿಷನ್ ಎಕ್ಸ್ ಅಟ್ಟಾಗೈತಿ. ಎಕ್ಸ್ ಎಷ್ಟಪ್ಪ ಅಂದ್ರೆ 2,000ಗೆ ಕಮಿಷನ್ 2,000 ರೂಪಾಯಿ ಕೂಡ ಐತಿ. ಅದೇ ರೀತಿಯಾಗಿ ಈಗ ನೆಕ್ಸ್ಟ್ ಕಮಿಷನ್ ಮುಗಿತು. ಈಗ ಸ್ಯಾಲ್ರಿ ಪೇಬಲ್ ಟು ವೈ 3,000 ಅಂತ ಕೊಟ್ಟಿದ್ದಾರೆ. ಈಗ 3,000 ಬರ್ಕೋಬೇಕು. ಪಾರ್ಟ್ನರ್ ಸ್ಯಾಲ್ರಿ ಅಕೌಂಟ್. ಪಾರ್ಟ್ನರ್ ಸ್ಯಾಲ್ರಿ ಅಂತ ಬರಬೇಕು. ಯಾರ್ದ ವಾಯ್ದು ಎಷ್ಟಪ್ಪ ಅಂದ್ರೆ 3,000 ಸ್ಯಾಲ್ರಿ ಕೊಡತ್ತಾರು. 3,000 ಅಂತ ಬರ್ಕೊಳ್ಳಿ. ಆದ ನಂತರ ಈಗ ನೆಕ್ಸ್ಟ್ ಎಲ್ಲ ಐಟಮ್ ಕೂಡ ಅದು ಅಂತ ನೋಡಿ ಇದು ಆಯಿತು. ಈಗ ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂದರೆ ಟೋಟಲ್ ಮಾಡ್ಕೋಬೇಕು. ಯಾವ ಸೈಡ್ ಹೆಚ್ಚಾಯ್ತು ಅಂದ್ರೆ ನೋಡ್ಬೇಕು. ಈ ಮೊದಲ ಫಸ್ಟ್ 15,000 ಪ್ಲಸ್ 1,800 ಎಷ್ಟಾಯ್ತು ಅಂದ್ರೆ 16,800 ಆಯಿತು. ಈ ಸೈಡ್ ಹೆಚ್ಚಾಯ್ತು, ಡೆಬಿಟ್ ಸೈಡ್ ಹೆಚ್ಚಾಯ್ತು, ಕ್ರೆಡಿಟ್ ಸೈಡ್ ಹೆಚ್ಚಾಯ್ತು ನೋಡೋಣ. ಈಗ 10,000 ಪ್ಲಸ್ 80,000, 10,000 ಪ್ಲಸ್ 8,000 ಪ್ಲಸ್ 2,000 ಪ್ಲಸ್ 3,000 ಎಷ್ಟಾಯ್ತು ಅಂದರೆ 23,000 ಆಯಿತು. ಡೆಬಿಟ್ ಸೈಡ್ ಹೆಚ್ಚಾಯಿತು 23,000 ಅಂತ ಬರ್ಕೊಳ್ಳಿ ಲಾಸ್ಟ್. ಅದೇ ರೀತಿ ಈ ಸೈಡು 23,000 ಅಂತ ಬರ್ಕೊಳ್ಳಿ. ಆದ ನಂತರ ಈಗ ಎಷ್ಟಪ್ಪ ಅಂದರೆ 16,800 ಬಂದಿತ್ತು. ಇಲ್ಲಿ 23,000 ಒಳಗಡೆ 16,800 ಲೆಸ್ ಮಾಡಿದ್ರೆ ಎಷ್ಟು ಬರ್ತಿತ್ತಪ್ಪ ಅಂದ್ರೆ 6,200 ಅಂತ ಬರ್ಕೊಳ್ಳಿ. ಇಲ್ಲಿ 6,200 ಇದು ಪಾರ್ಟ್ನರ್ಗೆ ಹಂಚಿಕೆ ಮಾಡಬೇಕು. ಬಾಯ್ ಈ ಸೈಡ್ ಎಲ್ರಿ ಅಮೌಂಟ್ ಜಾಸ್ತಿ ಇತ್ತು ಅಂದರೆ ಈ ಸೈಡ್ ಲೆಸ್ ಮಾಡಿ ಇಲ್ಲಿ ಟು ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರಬೇಕು. ಈಗ ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡತ್ತೀವಿ ಅಮೌಂಟ. ಪಾರ್ಟ್ನರ್ ಕ್ಯಾಪಿಟಲ್ ಅಕೌಂಟ್ ನೆಟ್ ಲಾಸ್ ಬ್ರ್ಯಾಕೆಟ್ದಾಗ ನೆಟ್ ಲಾಸ್
ಕ್ರೆಡಿಟ್ ಸೈಡ್ ಬತ್ತು ಲಾಸ, ಡೆಬಿಟ್ ಸೈಡ್ ಬತ್ತು ಪ್ರಾಫಿಟ. ಅಂದರೆ ಇದು ಸೈಡ್ ಇನ್ಕಮ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಯ್ತಂದ್ರೆ ಲಾಸ್ ಆಯ್ತು, ಇನ್ಕಮ್ ಜಾಸ್ತಿ ಆಯ್ತಂದ್ರೆ ಪ್ರಾಫಿಟ್ ಆಯ್ತು. ಇಷ್ಟ ಅದ ನಂತರ ಈಗ ತೆಳಗೆ ಅವ್ರದ ಪಾರ್ಟ್ನರ್ ಹೆಸರು ಬರ್ಕೊರಿ ಎಕ್ಸ್ ಆ್ಯಂಡ್ ವೈ. ಎಕ್ಸ್ ಎಷ್ಟು ಬಂದ್ರೆ 6200. ಅವ್ರ ಪಾಲ್ ಎಷ್ಟೈತಪ್ಪ ಅಂದ್ರೆ ಅಷ್ಟು ಕೊಡಬೇಕು. 6200 ಇಂಟು ಈ ರೇಷಿಯೋ ಕ್ಯಾಲ್ಕುಲೇಷನ್ ಏನು ಮಾಡಿನೂ ಫಸ್ಟ್ ಅದ ಇಲ್ಲಿ ಯೂಸ್ ಆಯ್ತು. ಎಷ್ಟಪ್ಪ ಅಂದ್ರೆ 3/5. ಅದೇ ರೀತಿಯಾಗಿ 2/5. ಅಮೌಂಟ್ ಎಷ್ಟು ಬರ್ತೈತಪ್ಪ ಅಂದರೆ 6200 ಇಂಟು 3/5 ಎಷ್ಟು ಬರ್ತಪ್ಪ ಅಂದ್ರೆ 3720. 3720. ಅದೇ ರೀತಿಯಾಗಿ ಈ ಸೈಡ್ ಎಷ್ಟು ಬರ್ತೈತಪ್ಪ ಅಂದ್ರೆ 6200 ಇಂಟು 2/5 ಎಷ್ಟು ಬರ್ತಪ್ಪ ಅಂದರೆ 2480. ಈಗ ಇಷ್ಟಾದರೆ ಪ್ರಾಬ್ಲಮ್ ಇತ್ತು. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರಾಪ್ರಿಯೇಷನ್ ಅಕೌಂಟ್ 6 ಮಾರ್ಕ್ಸ್ಗೆ, ಆ್ಯನ್ಯುವಲ್ ಎಕ್ಸಾಮ್ಗೆ, ಮಿಡ್ ಟರ್ಮ್ಗೆ, ಅದೇ ರೀತಿಯಾಗಿ ಪ್ರಿಪ್ರೇಟ್ರಿ ಎಕ್ಸಾಮ್ಗೆ ಖಂಡಿತವಾಗಿ ಕೇಳ್ತಾರೆ. ಅದು ಈಜಿ ಇದೆ, ಆರಾಮಾಗಿ 5 ಮಾರ್ಕ್ಸನ್ನು ಪಡಿಬೋದು. ನೀವು ಪ್ರಿಪ್ರೇಷನ್ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ಅನ್ಕೋತಾ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ತಿಳ್ಕೊತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.